ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಕ್ರೌರ್ಯದ ಒಂದೊಂದೇ ಭಯಾನಕ ಸತ್ಯ ಹೊರಬರ್ತಾ ಇದೆ. ಡಿ ಗ್ಯಾಂಗ್ ಕಿಂಚಿತ್ತೂ ಕರುಣೆಯನ್ನೇ ತೋರದೆ ಪ್ರಜ್ಞೆ ತಪ್ಪಿರುವಂತಹ ವೇಳೆ ಮೆಗಾರ್ನಿಂದ ಕರೆಂಟ್ ಶಾಕ್ ಕೊಟ್ಟು ಪ್ರಾಣವನ್ನೇ ತೆಗೆದಿದ್ದಾರೆ. ಇನ್ನು ಕೇವಲ 30% ಮಾತ್ರ ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕಾಗಿದೆ. ಬಂದ ತಕ್ಷಣವೇ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ಡಿ ಗ್ಯಾಂಗ್ ಕ್ರೌರ್ಯವನ್ನ ಅದ್ಯಾರು ಕ್ಷಮಿಸಲ್ವೇನೋ ಅನ್ಸುತ್ತೆ ಕಣ್ರಿ. ಮನುಷ್ಯ ಅನ್ನೋದನ್ನೇ ಮರೆತು ಮೃಗೀಯ ರೀತಿ ವರ್ತಿಸಿರೋದಕ್ಕೆ ಎಲ್ಲಿ ಹೋದ್ರೂ ಕೂಡ ಪಾಪ ಹೋಗಲ್ಲ ಅನ್ಸುತ್ತೆ. ಅಷ್ಟೊಂದು ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಕ್ರೌರ್ಯದ ಒಂದೊಂದೇ ಭಯಾನಕ ಸತ್ಯ ಹೊರಬರುತ್ತಿದೆ. ಡಿ ಗ್ಯಾಂಗ್ ಕಿಂಚಿತ್ತು ಕರುಣೆಯನ್ನೇ ತೋರದೆ ಪ್ರಜ್ಞೆ ತಪ್ಪಿರುವಂತಹ ವೇಳೆ ಮೆಗಾರ್ನಿಂದ ಕರೆಂಟ್ ಶಾಕ್ ಕೊಟ್ಟು ಪ್ರಾಣವನ್ನೇ ತೆಗೆದಿದ್ದಾರೆ. ರೇಣುಕಾಸ್ವಾಮಿ ಸಾವಿಗೆ ಮೆಗಾರ್ ಯಂತ್ರದ ಶಾಕ್ ಕಾರಣ. ಮೆಗಾರ್ ಯಂತ್ರದಿಂದ ಶಾಕ್ ಕೊಟ್ಟಿರೋದು ಎಫ್ಎಸ್ಎಲ್ ನಲ್ಲಿ ದೃಢ. ರೇಣುಕಾಸ್ವಾಮಿ ಸಾವಿಗೆ ಮೆಗಾರ್ ಯಂತ್ರದ ಶಾಕ್ ಕಾರಣವಾಗಿರೋದು ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ದೃಢವಾಗಿದೆ. ಹೊಡೆದು ಹಲ್ಲೆಯ ಬಳಿಕ ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿದ್ದಾನೆ. ಈ ವೇಳೆ ಮೆಗಾರ್ನಿಂದ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿರೋದು ಬಯಲಾಗಿದೆ. ಕರೆಂಟ್ ಶಾಕ್ ರಿಪೋರ್ಟ್ ಏನು ಅಂತ ನೋಡೋದಾದ್ರೆ, ರೇಣುಕಾಸ್ವಾಮಿ ಸಾವಿಗೆ ಮೆಗಾರ್ ಯಂತ್ರದ ಕರೆಂಟ್ ಶಾಕ್ ಕಾರಣ ಅನ್ನೋದು ಇದೀಗ ದೃಢವಾಗಿದೆ. ಮೆಗಾರ್ನಿಂದ ಕೊಟ್ಟ ಶಾಕ್ನಿಂದಲೇ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ಇದೀಗ ಪೊಲೀಸರ ಕೈ ಸೇರಿದೆ. ಬೆಂಗಳೂರು ಎಫ್ಎಸ್ಎಲ್ ನಿಂದ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಹಲ್ಲೆ ನಡೆಸುವಾಗ ಪ್ರಜ್ಞೆ ತಪ್ಪಿರುವ ವೇಳೆಯೇ ಶಾಕ್ ಕೊಡಲಾಗಿದೆ. ಮುಂದಿನ ವಾರವೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಖಾಕಿ ಸಿದ್ಧತೆ. ಮುಂದಿನ ವಾರವೇ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ ನಡೆಸುತ್ತಿದ್ದಾರೆ. ಈಗಾಗಲೇ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳೇ ಸಿಕ್ಕಿವೆ. ಮುಂದಿನ ತಿಂಗಳ ಆರಂಭದಲ್ಲಿ ಸಾಕಷ್ಟು ಸರ್ಕಾರಿ ರಜೆಗಳಿವೆ. ಚಾರ್ಜ್ ಶೀಟ್ ಸಲ್ಲಿಕೆ ತಡವಾದ್ರೆ ಆರೋಪಿಗಳಿಗೆ ಸಹಾಯವಾಗುತ್ತೆ. ಹೀಗಾಗಿ ಮುಂದಿನ ವಾರವೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೆಸಲಾಗಿದೆ. ಇನ್ನು ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದೆ. ಹಿಂದೆ ಖಾಕಿ ಕೈ ಸೇರಲಿದೆ ಹೈದರಾಬಾದ್ ಎಫ್ಎಸ್ಎಲ್ ವರದಿ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಈಗಾಗಲೇ 70% ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಇನ್ನುಳಿದಂತೆ 30% ರಿಪೋರ್ಟ್ ಮಾತ್ರ ಪೆಂಡಿಂಗ್ ಇದೆ. ಅದು ಕೂಡ ಹಿಂದೆ ಪೊಲೀಸರ ಕೈ ಸೇರಲಿದೆ. ಎಫ್ಎಸ್ಎಲ್ ನ 3 ರಿಪೋರ್ಟ್ ಇಂದು ಸಂಜೆಯೇ ಪೊಲೀಸರ ಕೈ ಸೇರಲಿದೆ. ರಿಪೋರ್ಟ್ ಸ್ವೀಕರಿಸೋಕೆ ಹೈದರಾಬಾದ್ಗೆ ಬರುವಂತೆ ಈಗಾಗಲೇ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಪೊಲೀಸರ ಕೈ ಸೇರಿದ ಪಟ್ಟಣಗೆರೆ ಶೆಡ್ ನಕ್ಷೆಯ ವರದಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಮಾಡಿದ ಸ್ಥಳವಾಗಿರುವ ಪಟ್ಟಣಗೆರೆ ಶೆಡ್ನ ನಕ್ಷೆಯ ವರದಿಯನ್ನ ಪೊಲೀಸರು ತರಿಸಿಕೊಂಡಿದ್ದಾರೆ. ಲೋಕೋಪಯೋಗಿ ಇಲಾಖೆ ಕೊಟ್ಟ ನಕ್ಷೆಯಲ್ಲಿ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ, ರೇಣುಕಾಸ್ವಾಮಿ ಮೇಲೆ ಎಲ್ಲಿ ಹಲ್ಲೆಯಾಗಿದೆ, ಹತ್ಯೆಯಾಗಿದ್ದು ಎಲ್ಲಿ, ಶೆಡ್ನಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ಹಲ್ಲೆ ನಡೆಸಲಾಗಿದೆ ಎಂದು ನಕ್ಷೆಯ ವರದಿ ತರಿಸಿಕೊಳ್ಳಲಾಗಿದೆ. ಇನ್ನು ಶೆಡ್ನ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳ ನಕ್ಷೆಯನ್ನ ತರಿಸಿಕೊಳ್ಳಲಾಗಿದೆ. ಯಾವ್ಯಾವ ದಿಕ್ಕಿನಲ್ಲಿ ಏನೇನಿತ್ತು ಎಂದು ಸಂಪೂರ್ಣ ವರದಿಯನ್ನ ಕಲೆ ಹಾಕಲಾಗಿದೆ. ಶೆಡ್ನ ಅಳತೆ ಸೇರಿದಂತೆ ಹಲವು ಮಾಹಿತಿಯನ್ನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಪೊಲೀಸರು ಮಾಹಿತಿ ಕೇಳಿದ್ದಾರೆ. ಜೈಲಿನಲ್ಲಿ ದರ್ಶನ್ ನೋಡಿದ್ದಕ್ಕೆ ಚಿಕ್ಕಣ್ಣಗೆ ಸಂಕಷ್ಟ. ನಟ ಚಿಕ್ಕಣ್ಣ ನಡೆಯ ಕುರಿತು ಹಲವು ಅನುಮಾನ. ನಟ ದರ್ಶನ್ ಆಪ್ತ ಚಿಕ್ಕಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿಆರ್ಪಿಸಿಯ 164 ಅಡಿ ಜಡ್ಜ್ ಮುಂದೆ ನಟ ಚಿಕ್ಕಣ್ಣ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಹೇಳಿಕೆ ದಾಖಲು ಮಾಡಿಕೊಂಡ ಬಳಿಕ ಜೈಲಿಗೆ ಹೋಗಿ ನಟ ದರ್ಶನ್ ಅನ್ನ ಚಿಕ್ಕಣ್ಣ ಭೇಟಿಯಾಗಿದ್ರು. ಸಾಕ್ಷ್ಯ ದಾಖಲಿಸಿದ ಬಳಿಕ ಜೈಲಿಗೆ ಹೋಗಿ ಭೇಟಿ ಮಾಡಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ಪೊಲೀಸರು ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ9.